ಯಡಿಯೂರಪ್ಪ ಅಂತರೂ ಖರೆ ನಿಜವಾಗಿ ಯಡಿಯೂರಪ್ಪ ಯಾವುದೇ ಪಕ್ಷದ ವೇದಿಕೆಗೆ ಬರಬಾರ್ದು. ಅವ್ರ ಮೇಲೆ ಗಂಭೀರ ಆರೋಪ ಇದೆ. ಪ್ರಕರಣ ಇವತ್ತು ಕೋರ್ಟ್ ಬಂದಿದೆ. ಇವತ್ತು ಪಾರ್ಟಿ ಹೇಳಬೇಕು, ಈಗ ಯಾವುದೇ ಪಕ್ಷದ ವೇದಿಕೆಗೆ ನೀವು ಬರಬಾರ್ದತ್ತೆ. ಯಡಿಯೂರಪ್ಪಗೆ ನೈತಿಕ ಹಕ್ಕೇ ಇಲ್ಲ ಬರಲಿಕ್ಕೆ. ಬಂದು ಅಲ್ಲಿ ಭಾಷಣ ಮಾಡ್ತಾರೆ, ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ, ಮೈಸೂರು ಮುಟ್ಟಿದ್ರಾಗ ರಾಜೀನಾಮೆ ಕೊಡ್ಬೇಕಂತ. ನಿಮ್ಮ ಹಗರಣಗಳು ಏಟದ ಮೊದಲು ನೋಡ್ಕೋರಿ. ಹೈಕಮಾಂಡ್ ಕೇಳ್ತೀನಿ, ಭ್ರಷ್ಟಾಚಾರ ಮಾಡೋರನ್ನ ರಕ್ಷಣೆ ಮಾಡ್ತಿರೋ ಅಥವಾ ಅವ್ರ ಮ್ಯಾಗ ಕ್ರಮ ತಗೋತೀರೋ? ಇದು ಹೋರಾಟ ಏನಿದೆ, ವಾಲ್ಮೀಕಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಒಪ್ಕೊಂಡಾರೆ 85 ಕೋಟಿನೂ ಆಗಿದೆ. 187 ಕೋಟಿ ಒಳಗೆ 85 ಕೋಟಿ ಆಗಿದೆ. ಒಪ್ಕೊಂಡ ಮ್ಯಾಗ BJP-ಯವರು ವಾಲ್ಮೀಕಿ ಬಗ್ಗೆ ಯಾಕೆ ಮೌನದಾರ? ನಮ್ಮ ಪಕ್ಷದವರು ಯಾಕಂದ್ರೆ ಅಲ್ಲಿ DK ಶಿವಕುಮಾರ್ ಅವರು ನೇರವಾಗಿ ಅಕ್ರಮ ಮಾಡಿ ಆ ಹಣ ರಾಯಬರೇಲಿ ಇಲೆಕ್ಷನ್ಗೆ ಹೋಗಿದೆ, ತೆಲಂಗಾಣ ಇಲೆಕ್ಷನ್ಗೆ ಹೋಗಿದೆ, ಬಳ್ಳಾರಿ ಲೋಕಸಭೆ ಇಲೆಕ್ಷನ್ಗೆ ಹೋಗಿದೆ. ಪ್ರದೇಶ KPCC ಅಧ್ಯಕ್ಷನ ಮಾತು ಕೇಳಿ ಅದರ ಮಂತ್ರಿ ನಾಗೇಂದ್ರ ಮತ್ತು ಅದರದ ನಿಗಮದ ಅಧ್ಯಕ್ಷ ಇಬ್ರು ಕೂಡಿ ಭ್ರಷ್ಟಾಚಾರ ಮಾಡ್ಯಾರ. ಕೇವಲ ನಾಗೇಂದ್ರ ಒಬ್ಬರೇ ಮಾಡಿಲ್ಲ, ನಿಗಮದ ಅಧ್ಯಕ್ಷ ಮಾಡಿಲ್ಲ, MD ಮಾಡ್ಯಾರ. ಎಲ್ಲಾದ್ರ ಹಿಂದೆ KPCC ಅಧ್ಯಕ್ಷ ಇದ್ದಾರೆ. ರಾಹುಲ್ ಗಾಂಧಿ ಇದು ಡೈರೆಕ್ಷನ್ ಇದೆ, ಅದನ್ನ ಮುಚ್ಚಿಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ವಾಲ್ಮೀಕಿ ಆದಂಥ ದೊಡ್ಡ ಹಗರಣ ಅದು. 187 ಕೋಟಿ ರೂಪಾಯಿ ನಾವು ವಿಧಾನಸಭೆದಾಗ ಹೇಳೀನಿ. ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಆ ಕುಟುಂಬ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತಿತ್ತು. ಎಷ್ಟು 18,000 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಹೋಗ್ತಿತ್ತು. 187 ಕೋಟಿ ಅದನ್ನು ಬಿಡ್ತಾರೆ. ಅದು ಮೈಸೂರು ಹಗರಣ ಅಂತಾರೆ. ಮೈಸೂರು ಹಗರಣದಾಗ ಯಡಿಯೂರಪ್ಪ ಅವ್ರ ತಂಗಿ ಮಕ್ಕಳಿಗೆ ಎಷ್ಟು ಸೈಟ್ ಅಲಾಟ್ಮೆಂಟ್ ಆಗ್ಯಾವ. ಇವರು ಒಬ್ಬ ಶಿಷ್ಯ ರಾಜೀವ್ ಅಂತೇಳಿ, ಅವ ಯಾಕೆ ಕಾಂಗ್ರೆಸ್ಸಿಗೆ ಹೋದ ಲೋಕಸಭೆ ಎಲೆಕ್ಷನ್ದಲ್ಲಿ? ಇವಕ್ಕೆಲ್ಲ ಉತ್ತರ ಹೇಳಿ ಇವ್ರ ಪಾದಯಾತ್ರೆ ನೇತೃತ್ವ ತಗೊಳ್ಳಿ.